ರೋಡ್ ಸೈಡಲ್ಲಿ 40 ರೂಪೀಸ್ಗೆ ಮೋಮೋಸ್ ಸಿಕ್ಕಿದರೂ ಕೂಡ ಜನರು ಮಿನಿಮಮ್ 90 ರೂಪೀಸ್ ಕೊಟ್ಟು ವಾವ್ ಮೋಮೋಸ್ ಶಾಪಲ್ಲೇ ಯಾಕೆ ಮೋಮೋಸ್ನ ತಗೊತಾರೆ? ಅಷ್ಟಾಗಿ ಏನಿದೆ ಆ ಶಾಪಲ್ಲಿ ನಿಮಗೆ ಗೊತ್ತಾ? ಜಸ್ಟ್ ಮೋಮೋಸಲ್ಲಿ 6 ವೆರೈಟೀಸ್ ಜೊತೆಗೆ ಸ್ಟಾರ್ಟ್ ಮಾಡಿದ ಈ ಸ್ಟಾರ್ಟಪ್ ಈಗ 40+ ವೆರೈಟೀಸ್ ಜೊತೆಗೆ 100+ ಕ್ರೋರ್ಸ್ ರೆವೆನ್ಯೂನ ಜನರೇಟ್ ಮಾಡುತ್ತಿದೆ ಅಂದರೆ ನೀವು ನಂಬುತ್ತೀರಾ? ಇದು ಮಾಡಿದ್ದು ಸಾಗರ್ ದಯಾನಿ ಅಂಡ್ ವಿನೋದ್ ಕುಮಾರ್ ಅನ್ನೋ ಇಬ್ಬರು ಕಾಲೇಜ್ ಸ್ಟೂಡೆಂಟ್ಸ್. ಅವರ ಹತ್ತಿರ ಇದ್ದ 30,000ದಿಂದ ಸ್ಟಾರ್ಟ್ ಮಾಡಿ ಈಗ ಇಂಡಿಯಾ ಫುಡ್ ಮಾರ್ಕೆಟಲ್ಲೇ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕಂಪಿಟೇಟರ್ ಆಗಿ ಇವರ ಬ್ರ್ಯಾಂಡ್ನ ಪ್ರಮೋಟ್ ಮಾಡಿದ್ದಾರೆ. ಸೊ ಇವತ್ತು ಈ ವಿಡಿಯೋಲ್ಲಿ ಇವರಿಬ್ಬರು ಮೋಮೋಸ್ನ ಮಾರಿ ಇಷ್ಟು ದೊಡ್ಡ ಬ್ರ್ಯಾಂಡ್ನ ಮಾಡುವುದಕ್ಕೆ ಯೂಸ್ ಮಾಡಿದ ಸ್ಟ್ರಾಟಜೀಸ್ ಬಗ್ಗೆ ತಿಳ್ಕೊಳ್ಳೋಣ. ಹೆಲೋ ಆಲ್, ವೆಲ್ಕಮ್ ಟು ಪವರ್ ಟು ರೀಗ್ರೋ ಕನ್ನಡ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2008 ಕಾಲೇಜ್ ಕಂಪ್ಲೀಟ್ ಮಾಡಿದ ಸಾಗರ್ ದಯಾನಿ ಮತ್ತು ವಿನೋದ್ ಕುಮಾರ್ ಮೊದಲಿಗೆ ಒಂದು ಬೇಕರಿನ ಓಪನ್ ಮಾಡಲು ಅನ್ಕೊಂತಾರೆ. ಬಟ್ ವಿನೋದ್ಗೆ ನೇಪಾಳಿ ಫುಡ್ಡಲ್ಲಿ ಇಂಟ್ರೆಸ್ಟ್ ಇದ್ದ ಕಾರಣ ಅವರು ಮೋಮೋಸ್ ಬಿಸ್ನೆಸ್ ಮಾಡುವುದಕ್ಕೆ ನಿರ್ಧರಿಸುತ್ತಾರೆ. ಆದರೆ ಅವರು ನೋಡಿದ ಪ್ರತಿ ರೋಡಲ್ಲೂ ಒಂದು ಮೋಮೋಸ್ ಶಾಪ್ ಇತ್ತು. ಸೊ ಆಲ್ರೆಡಿ ಪಾಪ್ಯುಲೇಟೆಡ್ ಬಿಸ್ನೆಸ್ಸಲ್ಲಿ ಒಂದು ಹೊಸ ಐಡಿಯಾನ ಕ್ರಿಯೇಟ್ ಮಾಡುವುದು ಹೇಗೆ ಎಂದು ಆಲೋಚನೆ ಮಾಡಿದಾಗ ಈ ಶಾಪ್ಸಲ್ಲಿ ಇದ್ದ ಪ್ರಾಬ್ಲಮ್ಸ್ನ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ನಮ್ಮ ಲೈಫಲ್ಲೂ ಅಷ್ಟೇ, ನಾವು ಯಾವುದನ್ನ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಾರ್ಮಲ್ ಲೈಫಲ್ಲಿ ಇದ್ದ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕಂಡು ಹಿಡಿದರೆ ಸಾಕು. ಇಲ್ಲಿ ಕೂಡ ನಾರ್ಮಲ್ ಶಾಪ್ಸಲ್ಲಿ ಇದ್ದ ಪ್ರಾಬ್ಲಮ್ಸ್ ಏನಂದರೆ ಅವರು ಕೊಡೋ ಮೋಮೋಸ್ ಚೆನ್ನಾಗಿದ್ದರೂ ಕೂಡ ಅದರಲ್ಲಿ ಹೈಜೀನ್ ಮೇಂಟೈನ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಅವರ ಹತ್ತಿರ ಎಕ್ಸ್ಟ್ರಾ ಫಿಲ್ಲಿಂಗ್ ಆಪ್ಷನ್ಸ್ ಕೂಡ ಇರುತ್ತಿರಲಿಲ್ಲ. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಮೊದಲಿಗೆ ಒಂದು 6x6 ಶಾಪ್ನ ಓಪನ್ ಮಾಡಿದರು ಆ್ಯಂಡ್ ಇಲ್ಲಿಂದ ಈ ಶಾಪ್ ಒಂದು ಫ್ರಾಂಚೈಸಿ ಮಾಡೆಲ್ ಆಗಿ ಚೇಂಜ್ ಆಗಿ ಕೋಟಿ ಸಂಪಾದನೆ ಮಾಡುವುದಕ್ಕೆ ಕೆಲವು ಸ್ಟ್ರಾಟಜೀಸ್ನ ಫಾಲೋ ಮಾಡಿದ್ದಾರೆ. ಆ ಸ್ಟ್ರಾಟಜೀಸ್ ಒಂದೊಂದಾಗಿ ನೋಡೋಣ. ಮೊದಲಿಗೆ ಹೈಜೀನ್. ಆಗಲೇ ಹೇಳಿದ ಹಾಗೆ ನಾರ್ಮಲ್ ರೋಡ್ ಸೈಡಲ್ಲಿ ಮೋಮೋಸ್ ಮಾರೋ ಅವರು ಅಷ್ಟು ಹೈಜೀನ್ ಮೇಂಟೈನ್ ಮಾಡುವುದಿಲ್ಲ. ಯಾಕಂದರೆ ಇವರು ರೆಗ್ಯುಲರ್ ಆಗಿ ಮೋಮೋಸ್ನ ಬಲ್ಕಲ್ಲಿ ತೆಗೆದುಕೊಂಡು ಬರುತ್ತಾರೆ, ಇಲ್ಲ ಅಂದರೆ ಮನೆಯಲ್ಲೇ ಮಾಡಿ ಇಲ್ಲಿ ಸೆಲ್ ಮಾಡುತ್ತಿರುತ್ತಾರೆ. ಸೊ ಜನರಿಗೆ ಅಲ್ಲಿಗೆ ಹೋದರೆ ಜಸ್ಟ್ ಒಂದು ಪ್ಲೇಟಲ್ಲಿ ಮೋಮೋಸ್ನ ಸರ್ವ್ ಮಾಡ್ತಾರೆ ಅಷ್ಟೇ. ಜನಕ್ಕೆ ಇದು ಒಂದು ರೋಡ್ ಸೈಡ್ ಶಾಪ್ ಆಗಿ ಕಾಣಿಸುತ್ತದೆ. ಅದಕ್ಕೆ ವಾವ್ ಮೋಮೋಸ್ ಅವರು ಪ್ರಾಪರ್ ಆಗಿ ಒಂದು 6x6 ಶಾಪ್ನ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಕಾಣಿಸುವ ಹಾಗೆ ಯೆಲ್ಲೋ ಕಲರ್ ಶರ್ಟ್ಸ್ ವಿತ್ ಗ್ಲೌಸ್ನ ಹಾಕಿಕೊಂಡು ಮೋಮೋಸ್ನ ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೋಡಿದ ಕಸ್ಟಮರ್ಸ್ಗೆ ರೋಡ್ ಸೈಡ್ ಫುಡ್ ಆದರೂ ಕೂಡ ಕ್ಲೀನಾಗಿ ಇದೆ ಅಂತ ಅಟ್ರಾಕ್ಟ್ ಆಗ್ತಾರೆ. ಆದರೆ ಇಷ್ಟು ಮಾಡಿದರೆ ಪ್ರೈಸ್ ಇನ್ಕ್ರೀಸ್ ಆಗಲ್ವಾ ಅಂತ ನಿಮಗೆ ಡೌಟ್ ಬರಬಹುದು. ಅದೇ ಅವರ ಸೆಕೆಂಡ್ ಸ್ಟ್ರಾಟಜಿ, ಪ್ರೈಸಿಂಗ್. ರೆಗ್ಯುಲರ್ ರೋಡ್ ಸೈಡ್ ಮೋಮೋಸ್ ನಿಮಗೆ 40 ರೂಪೀಸ್ಗೆ ಬಂದರೆ ವಾವ್ ಮೋಮೋಸಲ್ಲಿ ಬೇಸಿಕ್ ಪ್ರೈಸೇ 90 ರೂಪೀಸ್ಗೆ ಸ್ಟಾರ್ಟ್ ಆಗುತ್ತದೆ. ಆ್ಯಂಡ್ ಅಲ್ಲಿಂದ ಪ್ಯಾನ್ ಫ್ರೈಡ್ ಮೋಮೋಸ್ ಬೇಕು ಅಂದರೆ 180 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆದರೆ ಇಲ್ಲಿ ಜನರು 40 ರೂಪೀಸ್ಗೆ ಮೋಮೋಸ್ ತೊಗೋಬಹುದಲ್ಲ, ಯಾಕೆ 90 ರೂಪೀಸ್ ಕೊಡ್ತಾರೆ ಅಂತ ಕೇಳಿದರೆ ಅದನ್ನೇ ಬ್ರ್ಯಾಂಡ್ ಬಿಲ್ಡಿಂಗ್ ಅಂತಾರೆ. ಅಂದರೆ ನೀವು ಒಂದು ಸತಿ ಒಂದು ಬ್ರ್ಯಾಂಡ್ನ ಟ್ರಸ್ಟ್ ಮಾಡಿದ ಮೇಲೆ ಆ ಬ್ರ್ಯಾಂಡ್ ಅವರ ಪ್ರಾಡಕ್ಟ್ಸ್ನ ಎಷ್ಟು ಪ್ರೈಸ್ಗೆ ಮಾರಿದರೂ ಕೂಡ ನೀವು ತೊಗೊಳ್ತೀರಾ. ಅದೇ ಇಲ್ಲೂ ನಡೆದಿದ್ದು. ಆ್ಯಂಡ್ ಇವರ ಶಾಪ್ಸ್ ನಿಮಗೆ ಎಲ್ಲೆಂದರೆ ಅಲ್ಲಿ ಸಿಗೋದಿಲ್ಲ, ಅದು ಕೆಲವು ಪ್ಲೇಸಸ್ಸಲ್ಲಿ ಮಾತ್ರ ಸಿಗುತ್ತದೆ. ಅದಕ್ಕೆ ರೀಸನ್ ಸ್ಟ್ರಾಟಜಿ ನಂಬರ್ 3, ಲೊಕೇಶನ್. ರೆಗ್ಯುಲರ್ ಮೋಮೋಸ್ ಎಲ್ಲ ರೋಡ್ ಸೈಡಲ್ಲಿ ಸಿಗುತ್ತದೆ ಆ್ಯಂಡ್ ಇವರು ಶಾಪ್ಸ್ ಮಾತ್ರ ಐದರ್ ಮಾಲ್ಸ್ ಇಲ್ಲ ಮಾಲ್ಸ್ ಪಕ್ಕದಲ್ಲೇ ಪ್ಲೇಸ್ ಮಾಡಿರುತ್ತಾರೆ. ಇದಕ್ಕೆ ಮೇನ್ ರೀಸನ್ ಅಂದರೆ ಆಗಲೇ ಹೇಳಿದ ಹಾಗೆ ವಾವ್ ಮೋಮೋಸಲ್ಲಿ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತದೆ. ಸೊ ಈ ಪ್ರೈಸ್ನ ಪೇ ಮಾಡೋ ಕಸ್ಟಮರ್ಸ್ ಮಾಲ್ ಹತ್ತಿರನೇ ಸಿಗೋದು. ಸೊ ಅವರು ಬರ್ಗರ್ ಕಿಂಗ್ ಆ್ಯಂಡ್ ಡಾಮಿನೋಸ್ಗೆ ಪ್ರೈಸ್ನ ಕಂಪೇರ್ ಮಾಡಿದರೆ ವಾವ್ ಮೋಮೋಸ್ ಅವರ ಪ್ರೈಸ್ ಅವರಿಗೆ ಚೀಪ್ ಅಂತ ಅನಿಸುತ್ತದೆ. ಅದಕ್ಕೆ ಈ ಶಾಪ್ನ ರೋಡ್ ಸೈಡಲ್ಲಿ ಇಟ್ಟಿದ್ದರೆ ಕಾಸ್ಟ್ಲಿ ಅನಿಸೋದು. ಇದರಿಂದಾನೇ ಲೊಕೇಶನ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತದೆ ನಿಮ್ಮ ಬಿಸ್ನೆಸ್ಗೆ. ಸೊ ಹೀಗೆ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಆಗಿ ಇದ್ದ ಮೋಮೋಸ್ ಮಾರ್ಕೆಟ್ನ ಒಂದು ಬ್ರ್ಯಾಂಡಿಂಗ್ ಮಾಡಿ ಎಕ್ಸ್ಟ್ರಾ ಪ್ರೀಮಿಯಂ ಪ್ರೈಸಲ್ಲಿ ಮಾರಿ ಕೋಟಿಗಳು ಸಂಪಾದಿಸುತ್ತಿದ್ದಾರೆ ವಾವ್ ಮೋಮೋಸ್ ಅವರು. ಸೊ ನಿಮಗೆ ಹೆಂಗನ್ನಿಸ್ತು ವಾವ್ ಮೋಮೋಸ್ ವಿಡಿಯೋ? ಕಮೆಂಟಲ್ಲಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ತೆ.